ನಮಸ್ಕಾರ. ತಾಯಿ ಮಗಳು ಇರ್ತಕ್ಕಂಥ ಒಂದು ಮನೆಯಲ್ಲಿ ಒಂದು ಹಳೆಯ ಕಾರ್ ಇತ್ತು. ತಂದೆ ತೀರೋಗಿದ್ದ. ಮಗಳಿಗೆ ತಾಯಿಯನ್ನು ಕಾಪಾಡುವ ಒಂದು ಹೊಣೆಗಾರಿಕೆ ಮೇಲೆ ಕುಂತಿತ್ತು. ಆ ಕುಟುಂಬಕ್ಕೆ ಆರ್ಥಿಕ ತೊಂದರೆಗಳು ಕೂಡ ಇತ್ತು. ಹಣಕಾಸಿನ ಮುಗ್ಗಟ್ಟು ಇತ್ತು. ಅದಕ್ಕೆ ಆ ಮಗಳು ಏನು ವಿಚಾರ ಮಾಡ್ತಾಳೆ ಅಂದ್ರೆ, ಮನೆಗಿದ್ದ ಆ ಹಳೆ ಕಾರನ್ನು ಮಾರಿ ತಾಯಿಗೊಂದಿಷ್ಟು ಚಿಕಿತ್ಸೆ ಕೊಡಿಸೋಣ, ಆರೋಗ್ಯ ಸುಧಾರಣೆ ಆಗ್ತದ, ಮತ್ತೊಂದಿಷ್ಟು ಜೀವನನೂ ನಡೀತದ ಅನ್ನೋ ಒಂದು ಆಶೆಯಿಂದ ಆ ತಾಯಿಗೆ ಹೋಗಿ ಕೇಳ್ತಾಳೆ, ಅಮ್ಮ ನಾನು ಆ ಕಾರನ್ನು ಹಳೆಯ ಕಾರು ಅದು ಉಪಯೋಗಿಸ್ತಾ ಇಲ್ಲ, ಅದನ್ನು ನಾನು ಮಾರಿ ಬಿಡ್ಬೇಕಂತ ವಿಚಾರ ಮಾಡೋದು. ಅವಾಗ ಆ ತಾಯಿ ಅಂತ, ನೋಡಮ್ಮ, ಮಾರೋದಕ್ಕಿಂತ ಮೊದಲು ನೀನು ಅದನ್ನು ಯಾರಿಗೆ ಮಾರ್ತೀರ ಅನ್ನೋದನ್ನು ನನಗೆ ತಿಳಿಸಿ ಮಾಡು ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ಹೇಳ್ತಾಳ, ನಾವೇನು ದಿನಸಿ ಸಾಮಾನು ತರ್ತೀವಲ್ಲ ಕಿರಾಣಿ ಅಂಗಡಿ, ಆ ದಿನಸಿ ಅಂಗಡಿ ಮಾತ್ರ ಹೋಗಿ ಕಾರ್ ಮಾಡ್ತಾ ಇದ್ದೀನಿ, ಎಷ್ಟು ಬೆಲೆ ಕೊಡ್ತಾನೆ ಕೇಳು. ತಿಳ್ಕೊಂಬಂದು ನನಗೆ ಕೇಳು ಅಂತೇಳಿ ತಾಯಿ ಅಂತಾಳೆ. ಆಯಿತು ಅಂತೇಳಿ ಮಗಳು ಹೋಗಿ ದಿನಸಿ ಅಂಗಡಿ ಅಂತ ಕೇಳ್ತಾಳೆ. ಇದರಲ್ಲಿ ನಮ್ಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇದೆ, ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಹಳೆಯ ಕಾರನ್ನು ನಾನು ಮಾರ್ಬೇಕಂತ ಮಾಡೀನಿ, ಅದಕ್ಕೆ ನೀವು ಅದಕ್ಕೆ ಎಷ್ಟು ಬೆಲೆ ಕೊಡ್ತೀರಿ ಅಂತೀರಿ. ಆತ ತುಂಬ ದಿನಗಳಿಂದ ಇವ್ರ ಜೊತೆ ಪರಿಚಯ ಇರೋದ್ರಿಂದ, ನೋಡಮ್ಮ, ನಾನು ಹಳೆ ಕಾರಿನ ಅವಶ್ಯಕತೆ ಇರುವಂದ್ರೂ ಕೂಡ ನೀವು ಪರಿಚಿತರಾಗಿರೋದ್ರಿಂದಾಗಿ ನಿಮ್ಮ ಕಷ್ಟಕ್ಕೆ ನಾನು ಸಹಾಯ ಮಾಡುವ ಉದ್ದೇಶದಿಂದ ಕಾರ್ ನಾನು ತೊಗೊತೀನಿ, ಅದಕ್ಕೆ 5,000 ರೂಪಾಯಿ ಕೊಡ್ತೀನಿ. ನಾವು ಆ ಕಾರಂತೂ ಈಗ ರಸ್ತೆ ಮೇಲೆ ಚಲಿಸೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾವುದೇ ಒಂದು ದುರಸ್ತಿಗಳನ್ನು ಮಾಡಲಿಕ್ಕೆ ಈ ಸದ್ದಾಗೋದಲ್ಲ. ಈಗ ಸ್ವಲ್ಪ ಚಾಲನೆಯಲ್ಲಿದ್ದರೂ ಕೂಡ ಮುಂದೆ ದುರಸ್ತಿ ಬಂತಂದ್ರೆ ಕಷ್ಟ ಆಗ್ತದೆ, ಅದಕ್ಕೊಂದು 5,000 ರೂಪಾಯಿ ಕೊಡ್ತೀನಿ ತೊಗೊಂತಿತ್ತು. ಆಯ್ತು ಅಂತೇಳಿ 1-2 ದಿನ ಬಿಟ್ಟು ತಿಳಿಸ್ತೀನಿ ಅಂತೇಳಿ ಬಂದು ನಡೆದ ಘಟನೆ ತಾಯಿ ತಿಳಿಸ್ತಾಳೆ. ಆಗ ತಾಯಿ ಹೇಳ್ತಾಳೆ, ನೋಡಮ್ಮ, ಈಗ ಕಿರಾಣಿ ಆ ದಿನಸಿ ಏನು ಕೇಳಿದಲ್ಲ, ಈಗ ಇನ್ನೊಂದು ಬಾರಿ ಪ್ರಯತ್ನ ಮಾಡು. ಸ್ವಲ್ಪ ದೂರದಲ್ಲಿ ಮಾರುಕಟ್ಟೆಯಲ್ಲಿ ಕಾರ್ ಗ್ಯಾರೇಜ್ ಇರ್ತದಲ್ಲ, ನಾವು ಪರಿಚಯ ಇರ್ತಕ್ಕಂಥ ಕಾರ್ ಗ್ಯಾರೇಜ್ ಮತ್ತೆ ಹೋಗಿ ಹಿಂಗೆ ಕಾರ್ ಮಾಡ್ತಾ ಇದ್ದೀವಿ ತೊಗೊಂತಾರೆ ಕೇಳಿ. ಆ ಕಾರ್ ಗ್ಯಾರೇಜ್ನ ಹತ್ರ ಮಗಳು ತಳ ಹೋಗಿ ನಾವು ಕಾರ್ ಮಾಡ್ಬೇಕಂತ ಮಾಡೀವಿ, ಅದನ್ನು ನೀವು ತೊಗೊಂಡ್ತೇವೆ. ಗ್ಯಾರೇಜ್ನ ತಿಳ್ಕೊಂಡು, ನೋಡಮ್ಮ, ನಿಮ್ಮ ಕುಟುಂಬದವ್ರು ನಾವು ಭಾಳ ಪರಿಚಯ ಇದ್ರಿ, ನಿಮ್ಮ ಮೊದಲಿನ ಕಾರ್ ಆಯಿತು, ಈ ಮಾರುವ ಕಾರ್ ಆಯಿತು, ಈಗ ಇರ್ತಕ್ಕಂಥ ಏನು ನಿಮ್ಮಲ್ಲಿ ಕಾರ್ ಇದು ಎಲ್ಲ ನಮ್ಮಲ್ಲೇ ರಿಪೇರಿ ಮಾಡ್ತಿದ್ದೆ, ತುಂಬ ಆತ್ಮೀಯರಾಗಿರೋದ್ರಿಂದ ನಿಮಗೆ ಸಹಾಯ ಮಾಡುವ ಉದ್ದೇಶದಿಂದ ಆ ಕಾರನ್ನು ನಾನು ತೊಗೊತೀನಿ. ಅದರಿಂದ ನನಗಂತೂ ಏನೂ ಉಪಯೋಗ ಇಲ್ಲ, ಆದರೂ ತೊಗೋತೀನಿ, ಅದಕ್ಕೆ ನಾನು 50,000 ರೂಪಾಯಿ ಬೆಲೆ ಕೊಡ್ತೀನಿ. ಆಯಿತು ಅಂತೇಳಿ ಮತ್ತೆ ತಾಯಿಗೆ ಬಂದು ತಿಳಿಸ್ತಾಳೆ. ಆ ತಾಯಿ ಮತ್ತೆ ಮಗಳಿಗೆ ಹೇಳ್ತಾಳೆ, ಅದು ಈ ಸದ್ದ ನೀನು ಈ ನಗರದಲ್ಲಿರ್ತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯ, ಕಾರ್ ವಸ್ತು ಸಂಗ್ರಹಾಲಯ ಇತ್ತು, ಆ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಭೇಟಿ ಮಾಡಿ ಕಾರ್ ಮಾರ್ತಾ ಇದ್ದೀನಿ ಅಂತೇಳಿ ಹೇಳ್ಬ. ಅವ್ರು ಏನಂತಾರೆ, ಮತ್ತೆ ಆ ಮಗಳು ಹೋಗಿ ಆ ವಸ್ತು ಸಂಗ್ರಹಾಲಯದ ವ್ಯವಸ್ಥಾಪಕರನ್ನು ಭೇಟಿ ಮಾಡ್ತಾಳೆ. ಭೇಟಿ ಮಾಡಿದ ನಂತರ ಅದರ ಮಾಲೀಕರ ಜೊತೆ ಮಾತುಕತೆ ಆಡ್ತಾಳೆ. ಆಗ ಮಾತುಕತೆ ಆಡುವಂಥ ಸಂದರ್ಭ ಮಾಲೀಕರ ಜೊತೆ ಭೇಟಿಯಾದಾಗ ಹೇಳ್ತಾಳೆ, ಇಲ್ಲ, ನಮ್ಗೆ ಸ್ವಲ್ಪ ಆರ್ಥಿಕ ತೊಂದರೆ ಇದೆ, ಮನೆಯಲ್ಲಿ ಒಂದು 100 ವರ್ಷದ ಹಳೆ ಕಾರ್ ಇದೆ, ಆ 100 ವರ್ಷದ ಇಂಥ ಮಾಡಲ್ ಕಾರು ಈ ರೀತಿ ಅದರ ವಿವರ ಇದೆ, ಅದನ್ನು ಮಾರಬೇಕಂತ ಮಾಡಿದ್ದೀನಿ, ನೀವು ತೊಗೊಂತೀರಿ ಅಂತ. ಆಗ ಆ ಕಾರು ವಸ್ತು ಸಂಗ್ರಹಾಲಯದ ಯಜಮಾನನಿಗೆ ತುಂಬ ಖುಷಿ ಆಗ್ತದೆ. ಇಂಥ ಕಾರ್ ಸಿಗೋದೇ ಅಪರೂಪ, ಇದು ಸ್ಪೆಷಲ್ ಎಡಿಷನ್ ಆಗಿ ಆ ಕಾಲದಲ್ಲಿ ನಿರ್ಮಾಣ ಆದಂಥ ಕಾರು, ಅದು ಹುಡುಕಾಡಿದ್ರು ಕೂಡ ನಮಗೆ ಸಿಗಲ್ಲ. ಕೆಲವು ಕಾರುಗಳಿದ್ದವು, ಅವು ನಾವು ಅತ್ಯುತ್ತಮವಾದ ಕಾರ್ ಮ್ಯೂಸಿಯಂನಲ್ಲಿ ಈಗಾಗಲೇ ಸೇರ್ಕೊಂಡ್ಬಿಟ್ಟಾವ, ಇದು ನಿಮ್ಮಲ್ಲಿ ಅದಂದ್ರೆ ಅದು ನನ್ನ ಅದೃಷ್ಟ, ಅದಕ್ಕೆ ನಾನು ನೀವು ಕೇಳಿದಷ್ಟು ಬೆಲೆ ಕೊಡ್ತೀನಿ, ಕನಿಷ್ಠ ಏನಿಲ್ಲ ಅಂದ್ರೆ 50 ಲಕ್ಷ ರೂಪಾಯಿ ನಾನು ಬೆಲೆ ಕೊಟ್ಟು ಅದನ್ನು
ತೊಗೊತೀನಿ, ಅದಕ್ಕಿಂತಲೂ ಹೆಚ್ಚಿಗೆ ಕೇಳಿದ್ರು ಕೂಡ ನಾನು ಕೊಡಬಲ್ಲೆ, ಯಾಕಂದ್ರೆ ಅದು ಅಷ್ಟು ಮೌಲ್ಯ ಬಾಳುವಂಥದ್ದು ಅಂಥೇಳಿ ಹೇಳ್ತಾರೆ. ಅದು ಹೇಳಿದ ನಂತರ ಆ ಮಗಳು ತಾಯಿ ಹತ್ರ ಬಂದು ಅಲ್ಲಿ ಅಂತ ಮಾತುಕತೆಗಳನ್ನು ತಿಳಿಸ್ತಾಳೆ. ತಾಯಿ ಮಗಳಿಗೆ ಹೇಳ್ತಾಳೆ, ನೋಡಮ್ಮ, ವಸ್ತು ಒಂದೇ, ಬೇರೆ ಬೇರೆ ಸ್ಥಾನಗಳಲ್ಲಿ ಕೇಳಿದಾಗ ಅದರ ಬೆಲೆಗಳು ಕೂಡ ಬೇರೆ ಬೇರೆ ಆಯಿತು. ಹಾಗಾಗಿ ಈ ಪ್ರಪಂಚದಲ್ಲಿ ನೀನು ಕೂಡ ಉತ್ತಮರ ಜೊತೆ ಸಂಘ ಮಾಡಿದೆ ಅಂದ್ರೆ ನಿನ್ನ ಬೆಲೆ ಹೆಚ್ಚಿಗೆ ಆಗ್ತದೆ. ನೀನು ಯಾವ ರೀತಿ ಪರಿಸರದಲ್ಲಿರ್ತಿ ಹಂಗೆ ನಿನ್ನ ಬೆಲೆ ಉಂಟಾಗ್ತದ. ಅದು ನೀನು ಉತ್ತಮ ಪರಿಸರದಲ್ಲಿ ಇರಬೇಕು. ಕಾರ್ ಮಾರೋದು ದೊಡ್ಡ ಮಾತಲ್ಲ, ಅದರಿಂದ ನಿನ್ಗೊಂದು ಪಾಠ ಕಲಿಸ್ಬೇಕಂತೇಳಿ ನಾನು ಹೇಳ್ದೆ. ಈಗ ಅದು ಕಾರ್ ಎಲ್ಲಿ ಮಾಡ್ಬೇಕಂತ ನಿರ್ಧಾರ ಮಾಡೋದು ನಿನಗೆ ಬಿಟ್ಟಿದ್ದು. ಈಗ ನೀನು ನಿರ್ಧಾರ ನಿನ್ನ ಎದುರು ಸ್ಪಷ್ಟವಾಗಿದೆ ಅಂತೇಳಿ ತಾಯಿ ತಿಳಿಸ್ಕೊಳ್ತಾಳ. ಜೊತೆಗೆ ಈ ಒಂದು ಘಟನೆಯಿಂದ ನಮಗೂ ಕೂಡ ಗೊತ್ತಾಗೋದೇನೆಂದರೆ ನಾವು ಎಂಥವರ ಜೊತೆ ಸಂಘದಲ್ಲಿ ಇರಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಕಾಫಿ ಗೊತ್ತಿರಲಿಲ್ಲ, ಅದು ನಾನು ಉತ್ತಮ ರುಚಿಕರವಾದ ಪೇಯ ಅಂತೇಳಿ. ಯಾವಾಗ ಆ ಕಾಫಿ ಹಾಲು ಮತ್ತು ಸಕ್ಕರೆಯ ಸಂಪರ್ಕಕ್ಕೆ ಬಂದು ಬೆಂಕಿಯ ಜೊತೆ ಒಡನಾಡಿತು, ಆಗ ಅದರ ಬೆಲೆನೇ ಬೇರೆ ಆಯಿತು, ಅದರ ರುಚಿ ಗೊತ್ತಾಯ್ತು. ನಮಗೂ ಇಷ್ಟು ಒಂದು ಒಳ್ಳೆ ರುಚಿ ಅದ ಅಂತ ಹೇಳಿದ್ರು. ಯಾವ ರೀತಿ ನಾವು ಉತ್ತಮ ಜನರನ್ನೇ ಬೆರಿತೀವಿ, ನಮ್ಮ ಉತ್ತಮ ಗುಣಗಳು ಅಲ್ಲಿ ಬರುವಂಥವ, ನಾವು ಮತ್ತಷ್ಟು ಅತ್ಯುತ್ತಮರಾಗ್ತೀವಿ. ಯಾಕಂದ್ರೆ ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ಕೂಡ ಮುಖ್ಯ, ನಮ್ಮ ಜೊತೆ ಯಾರು ಇರ್ತಾರೆ ಅನ್ನೋದು ಕೂಡ ಮುಖ್ಯ. ಕಾಫಿ ಜೊತೆ ಹಾಲು ಸಕ್ಕರೆ ಸೇರಿದ್ರೆ ಕಾಫಿಗೊಂದು ಬೆಲೆ, ಅದೇ ಕಾಫಿ ಬೀಜವಾಗಿತ್ತಂದ್ರೆ ಏನು ಬೆಲೆ ಇಲ್ಲ. ಇದು ಕೂಡ ನಮ್ಗೆ ಇಲ್ಲಿ ಒಂದು ಉದಾಹರಣೆ ಆಗ್ತದೆ. ಆ ಕಾರು ಮ್ಯೂಸಿಯಂ ಹತ್ರ ಇದ್ರೆ ಅದಕ್ಕೊಂದು ಬೆಲೆ, ಕಿರಾಣಿ ಅಂಗಡಿ ಹತ್ರ ಇದ್ರೆ ಬೆಲೆ ಇಲ್ಲ. ಹಂಗೆ ನಮಗೂ ಕೂಡ ನಾವು ಯಾರ ಜೊತೆ ಇರಬೇಕು ಅನ್ನೋದು ನಿರ್ಧರಿಸೋದು ಬಹಳ ಮುಖ್ಯ ಆಗ್ತದೆ. ನಾವು ಯಾರ ಜೊತೆ ಇರಬೇಕು, ನಮ್ಮ ಜೊತೆ ಯಾರಿರ್ಬೇಕು ಅನ್ನೋದು ನಾವೇ ನಿರ್ಧಾರ ಮಾಡ್ತೀವಿ. ಅದಕ್ಕೆ ನಮ್ಮ ವ್ಯಕ್ತಿತ್ವ ಉಂಟಾಗ್ತದೆ, ಜೀವನನೂ ಉಂಟಾಗ್ತದೆ. ಧನ್ಯವಾದಗಳು.